ಮಲೆ ಮಹದೇಶ್ವರ ಬೆಟ್ಟಗಳ ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ. ಮಲೆ ಮಹದೇಶ್ವರ ಬೆಟ್ಟಗಳು ಹಿಲ್ಸ್ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರ್ ತಾಲ್ಲೂಕಿನಲ್ಲಿ ಪ್ರಸಿದ್ಧ ತೀರ್ಥಕ್ಷೇತ್ರವಾಗಿದ್ದು, ಇಲ್ಲಿನ ದೇವರು ಶ್ರೀ ಮಲೆ ಮಹದೇಶ್ವರ ಸ್ವಾಮಿ. ಈ ಸ್ಥಳವು ತಮಿಳುನಾಡಿನ ಗಡಿ ಭಾಗದಲ್ಲಿದ್ದು, ಧಾರ್ಮಿಕ, ಪೌರಾಣಿಕ ಮತ್ತು ಪ್ರಕೃತಿ ಸೌಂದರ್ಯದ ಸಂಕೇತವಾಗಿದೆ. ಇಲ್ಲಿನ ದೇವಾಲಯ ಹಾಗೂ ಬೆಟ್ಟಗಳು ಶ್ರದ್ಧಾಳುಗಳು ಮತ್ತು ಪ್ರವಾಸಿಗರ ಮನಸೆಳೆದಿವೆ. ಪೌರಾಣಿಕ ಕಥೆ. ಮಲೆ ಮಹದೇಶ್ವರ ಸ್ವಾಮಿ ಕುರಿತಾದ ಕಥೆಗಳು ಶ್ರೀ ಮಲೆ ಮಹದೇಶ್ವರನ ಲೀಲೆಗಳ ಕುರಿತು ಹೇಳುತ್ತವೆ. ಶಾಸ್ತ್ರೀಯ ಕಥೆಯ ಪ್ರಕಾರ ಮಹದೇಶ್ವರನು ಶ್ರೀ ಶಿವನ ಅವತಾರವಾಗಿದ್ದನು. ಇವನನ್ನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಅನುಗ್ರಹದಿಂದ ಭೂಮಿಗೆ ಕಳುಹಿಸಲಾಯಿತು. ಈತನ ಜನ್ಮ ಪಾಪಗಳಿಂದ ಮುಕ್ತಿಯ ಹೋರಾಟಕ್ಕಾಗಿತ್ತು. ಮಹದೇಶ್ವರನು ಕೇರಳದ ತಲ್ಲೂರು ಎಂಬ ಊರಿನಲ್ಲಿ ಜನಿಸಿದನೆಂದು ಪುರಾಣಗಳು ವಿವರಿಸುತ್ತವೆ. ಆತನ ತಂದೆ ಶ್ರೀ ಚನ್ನಮಾಲ ಮತ್ತು ತಾಯಿ ಉದ್ದಲಮಲ್ಲಮ್ಮ. ಮಹದೇಶ್ವರನು ಬಾಲ್ಯದಲ್ಲಿಯೇ ಅನೇಕ ಅದ್ಭುತಗಳನ್ನು ತೋರಿಸಿದ್ದ. ತನ್ನ ಬಾಲ್ಯದಿಂದಲೇ ಶಿವಭಕ್ತನಾಗಿದ್ದ ಮಹದೇಶ್ವರನು ದೇವಾಲಯಗಳಿಗೆ ಭೇಟಿ ನೀಡಿ ತಪಸ್ಸು ಮಾಡುತ್ತಿದ್ದ. ಅವನಿಗೆ ಶಿವನು ಅನುಗ್ರಹಿಸಿ ಮಹದೇಶ್ವರ ಎಂಬ ರೀತಿ ನಾಮಕರಣವಾಯಿತು. ಮಹದೇಶ್ವರನು ತನ್ನ ಹೋರಾಟದ ಪಯಣವನ್ನು ಆರಂಭಿಸಿ ಅನೇಕ ಜಾಗೆಗಳಲ್ಲಿ ಪಾಪಿಗಳ ವಿರುದ್ಧ ಹೋರಾಡಿದನು. ಅಂತಿಮವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಇಲ್ಲಿ ತಪಸ್ಸು ಮಾಡಿದನು. ಅಲ್ಲಿನ ರಾಕ್ಷಸರು, ದುಷ್ಟಾತ್ಮಗಳು ಜನರಿಗೆ ತೊಂದರೆ ನೀಡುತ್ತಿದ್ದಾಗ ಮಹದೇಶ್ವರನು ಅವರನ್ನು ನಾಶಮಾಡಿ ಈ ಬೆಟ್ಟವನ್ನು ಧಾರ್ಮಿಕ ಸ್ಥಳವನ್ನಾಗಿ ಪರಿವರ್ತಿಸಿದನು. ದೇವತೆಗಳು ಅವನ ತಪಸ್ಸಿಗೆ ಮೆಚ್ಚಿ ಈ ಸ್ಥಳದಲ್ಲಿ ವಾಸ ಮಾಡುವ ಅನುಮತಿ ನೀಡಿದವು. ಇಲ್ಲಿಯವರೆಗೆ ಶ್ರೀಮಲೆ ಮಹದೇಶ್ವರನು ಭಕ್ತರ ಪಾಪಗಳನ್ನು ತೊಳೆದು ಅವರನ್ನು ಕಾಯುತ್ತಿರುವನೆಂಬ ನಂಬಿಕೆಯಿದೆ. ಬಾಯಾರಿಕ ಕಥೆಗಳು. ಸ್ಥಳೀಯ ಜನರು ಮಹದೇಶ್ವರನನ್ನು ಸಿದ್ಧರು, ಅವತಾರ ಪುರುಷ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಕೆಲವು ಕಥೆಗಳಲ್ಲಿ ಮಹದೇಶ್ವರನು ನಾಯಿ ಮೇಲೆ ಸವಾರನಾಗಿ ಬಂದು ದುಷ್ಟರನ್ನು ಸಂಹರಿಸಿದನೆಂದು ಹೇಳಲಾಗುತ್ತದೆ. ಇವನನ್ನು ಬರೆದಿರುವ ಮಹದೇಶ್ವರ ಮಾಲೆ ಕವಿತೆಗಳು ಜನಪದ ಸಾಹಿತ್ಯದಲ್ಲಿ ಪ್ರಸಿದ್ಧವಾಗಿವೆ. ಮಹದೇಶ್ವರ ಮಾಲೆ ಎಲ್ಲಿ ಉಲ್ಲೇಖವಾಗುವಂತಾದ ಕಥೆಗಳು ಮಹದೇಶ್ವರನ ತಪಸ್ಸು, ಅವನ ಸಾಧನೆ ಮತ್ತು ದುಷ್ಟರ ವಿರುದ್ಧದ ಹೋರಾಟವನ್ನು ಚಿತ್ರಿಸುತ್ತವೆ. ಈ ಮಾಲೆಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಇಂದು ಕೂಡ ಹಾಡಲಾಗುತ್ತದೆ. ಪ್ರಸಿದ್ಧ ದೇವಾಲಯ. ಮಲೆ ಮಹದೇಶ್ವರ ಸ್ವಾಮಿ ದೇವಾಲಯವು ಸಮುದ್ರಮಟ್ಟದಿಂದ ಸುಮಾರು 3000 ಅಡಿ ಎತ್ತರದಲ್ಲಿದೆ. ಈ ದೇವಸ್ಥಾನವು ಹಲವಾರು ಶತಮಾನಗಳ ಇತಿಹಾಸ ಹೊಂದಿದ್ದು, ವೈಷ್ಣವ ಮತ್ತು ಶೈವ ಸಂಪ್ರದಾಯಗಳ ಮಿಶ್ರಣವಾಗಿದೆ. ಇಲ್ಲಿನ ಪ್ರಮುಖ ಉತ್ಸವಗಳು. ಮಹಾಶಿವರಾತ್ರಿ. ಲಕ್ಷಾಂತರ ಭಕ್ತರು ಈ ದಿನ ಬಂದು ದೇವರ ದರ್ಶನ ಪಡೆಯುತ್ತಾರೆ. ದೀಪೋತ್ಸವ. ದೇವಾಲಯದ ಸುತ್ತಲೂ ದೀಪಗಳ ಅಲಂಕಾರ ಮಾಡಿ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ. ಜಾತ್ರೆ. ಕಾರ್ತಿಕ ಮಾಸ. ಭಕ್ತರು ಕಾಲ್ನಡಿಗೆ ಯಾತ್ರೆ ಮಾಡಿ ಹುಂಡಿ ಹಾರೈಸುವ ಸಂಪ್ರದಾಯ ಪಾಲಿಸುತ್ತಾರೆ. ನೈಸರ್ಗಿಕ ಸೌಂದರ್ಯ ಮತ್ತು ಅರಣ್ಯ. ಹಿಲ್ಸ್ ಪ್ರದೇಶವು ಜವಾಡಿ ಬೆಟ್ಟಗಳೊಂದಿಗಿನ ಅರಣ್ಯ ಸಂಪರ್ಕ ಹೊಂದಿದ್ದು, ಇಲ್ಲಿ ಅನೇಕ ವನ್ಯಜೀವಿಗಳಿವೆ. ಹುತ್ತಿಗಳು, ಸಿಂಹಗಳು, ಚಿರತೆಗಳು ಮತ್ತು ಅಪರೂಪದ ಪಕ್ಷಿಗಳ ವಾಸಸ್ಥಳವಾಗಿದೆ. ಈ ಪ್ರದೇಶವನ್ನು ಮಲೆ ಮಹದೇಶ್ವರ ವನ್ಯಜೀವಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗಿದೆ. ಹಾರ್ನಡ, ಪೊಪ್ಪದರ, ಪಾವಳಗುಡ್ಡ ಮುಂತಾದ ಸುಂದರ ಸ್ಥಳಗಳು ಇಲ್ಲಿನ ಆಕರ್ಷಣೆಗಳು. ಇವುಗಳಲ್ಲಿ ಟ್ರೆಕ್ಕಿಂಗ್ ಮಾಡಲು ಅನುಕೂಲವಿದೆ. ಕಲ್ಯಾಣ ಹಾಗೂ ಸಾಮಾಜಿಕ ಶ್ರದ್ಧೆ. ಮಲೆ ಮಹದೇಶ್ವರ ಸ್ವಾಮಿಗೆ ಪೂಜೆ ಮಾಡಿದವರು ತಮ್ಮ ಇಚ್ಛೆ ಪೂರೈಸಿದನೆಂದು ನಂಬುತ್ತಾರೆ. ಬಹುತೇಕ ಭಕ್ತರು ಹೊಸ ವಾಹನ ಖರೀದಿಸಿದಾಗಲೆಲ್ಲ ಮೊದಲಿಗೆ ಮಹದೇಶ್ವರನ ದರ್ಶನಕ್ಕೆ ಬರುತ್ತಾರೆ. ಇವು ಮಾಟ ಮಂತ್ರಗಳಿಲ್ಲದ ಶ್ರದ್ಧೆಯ ಪೂಜೆಗಳು. ವಿವಾಹ ಮಂಗಲಕ್ಕಾಗಿ, ಆರೋಗ್ಯಕ್ಕಾಗಿ ಹಾಗೂ ಮಕ್ಕಳ ಆಶೀರ್ವಾದಕ್ಕಾಗಿ ಭಕ್ತರು ಮಹದೇಶ್ವರನಿಗೆ ಹರಕೆ ಹಾಕುತ್ತಾರೆ. ಹರಕೆಗಳಾದರೆ ದೇವಾಲಯದ ಹುಂಡಿಗೆ ದೇಣಿಗೆ ಹಾಕುವುದು, ಕಾಲ್ನಡಿಗೆ ಹೋಗುವುದು ಅಥವಾ ತಿರುವನ್ನು ತಿರುಗುವುದು ಸೇರಿದಂತೆ ಹಲವು ವಿಧಗಳಿವೆ.